ಮಾಡ್ತೀನಿ ಅಂತ ಅವ್ರ ಫೋಟೋಗ್ರಾಫರ್ಗಳ ಸ್ವಲ್ಪ ಸೈಡಿಂದ ತೆಗೀರಪ್ಪ, ದಯವಿಟ್ಟು ಸೈಡಿಂದ. ಅಧ್ಯಕ್ಷರಾದ ನಂತರ ಚೊಚ್ಚಲ ಭೇಟಿಯನ್ನು ಕರ್ನಾಟಕಕ್ಕೆ ಕೊಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿ ಒಂದು ರೀತಿಯಲ್ಲಿ ಸಂಚಲನ ಸೃಷ್ಟಿ ಮಾಡಿರುವಂಥದ್ದು, ರಣೋತ್ಸಾಹವನ್ನು ಮೂಡಿಸಿರುವಂಥದ್ದು. ಅಲ್ಲಿಂದ ರಾತ್ರಿ ಬಂದಿದ್ದಾರೆ. ಇವತ್ತು ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದ್ದಾರೆ. ಅವ್ರದ್ದು ಉಪಹಾರ ವ್ಯವಸ್ಥೆಯನ್ನು ಯಡಿಯೂರಪ್ಪನವರ ಧವಳಗಿರಿ ನಿವಾಸದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಿತಿನ್ ನಬೀನ್ ಅವರು ಯಡಿಯೂರಪ್ಪನವರ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ವಿಜಯ್ ಅವರು ಕರ್ಕೊಂಡು ಹೋಗಿದ್ದಾರೆ, ಇನ್ನೇನು ಬರ್ತಾ ಇದ್ದಾರೆ. ನಿತಿನ್ ನಬೀನ್ ಅವರನ್ನ ಸ್ವಾಗತ ಮಾಡೋದಕ್ಕೆ ನೀವು ನೋಡ್ತಾ ಇದ್ದೀರಲ್ಲ ದೃಶ್ಯದಲ್ಲಿ, ಯಡಿಯೂರಪ್ಪ ಆದಿಯಾಗಿ ರಾಜ್ಯ ಉಸ್ತುವಾರಿ ರಾಮಮೋಹನ್ ಕೇಂದ್ರ ಸಚಿವರು, ಮಾಜಿ ಸಚಿವ ಮುರುಗೇಶ್ವರ, ಮಾಜಿ ಸಿಎಂ ಡಿ ವಿ ಸದಾನಂದಗೌಡರು, ಸಂಸದರಾಗಿರುವಂತಹ ಗೋವಿಂದ ಕಾರಜೋಳ, ಜಗದೀಶ್ ಶೆಟ್ಟರ್, ಎಲ್ಲ ಬಿಜೆಪಿಯ ಒಂದು ದಂಡೆ ಈ ಬಿಜೆಪಿ ನಾಯಕರ ಬಂದು ಅವ್ರನ್ನ ಸ್ವಾಗತ ಮಾಡೋದಕ್ಕೆ ಧವಳಗಿರಿ ನಿವಾಸದ ಹೊರಗಡೆ ಬಂದು ನಿಂತಿರುವಂಥದ್ದು. ಯಡಿಯೂರಪ್ಪನವರು ಕೂಡ ಬಂದು ನಿಂತಿದ್ದಾರೆ. ಪುಷ್ಪಗುಚ್ಛ ಕೊಟ್ಟು ನಿತಿನ್ ನಬೀನ್ ಅವ್ರನ್ನ ಸ್ವಾಗತ ಮಾಡ್ಕೊತಾರೆ. ಹಾಗೆ ಕರ್ಕೊಂಬರೋದು ಬೇಡವನ ಇನ್ನು ಕೆಲವೇ ಬಿಜೆಪಿ ಪ್ರಳಯಕ್ಕೆ ಒಂದು ರೀತಿಯಲ್ಲಿ ಹೊಸ ಒಂದು ಮರು ಸಂಘಟನೆಗೂ ಕೂಡ ಆದ್ಯತೆ ಮಾಡಿಕೊಡುವಂಥದ್ದು. ಏನು ಗೊಂದಲ ಇದೆ, ಏನು ಭಿನ್ನ ಮಾಡ್ತಿದೆ, ಎಲ್ಲಕ್ಕೂ ಕೂಡ ಕರೆ ಎಳೆದು ಒಗ್ಗಟ್ಟಿನಿಂದ ಪರಿಶ್ರಮದಿಂದ ಮುಂದಿನ ಚುನಾವಣೆ ಗೆಲ್ಲಬೇಕು ಅನ್ನುವಂಥ ಒಂದು ತಾಕೀತು ಮಾಡ್ತಾರೆ. ಅದಕ್ಕೆ ಏನೇನು ಬೇಕೋ ಎಲ್ಲ ಟಾಸ್ಕ್ಗಳನ್ನು ಕೂಡ ರಾಜ್ಯ ನಾಯಕರು ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ರಾಜ್ಯ ನಾಯಕರು ಕೂಡ ಒಂದು ರೀತಿಯಲ್ಲಿ ನಿತಿನ್ ನಬೀನ್ ಅವರ ಆಗಮನ ಯಡಿಯೂರಪ್ಪ ನಿವಾಸಕ್ಕೆ ಆಗಿದೆ. ಮಾಡಿಕೊಳ್ತಾರೆ, ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಳ್ತಾ ಇದ್ದಾರೆ. ನಿತಿನ್ ನಬೀನ್ ಅವ್ರನ್ನ ಸ್ವಾಗತ ಮಾಡ್ಕೊಳ್ತಾ ಇದ್ದಾರೆ. ಫ್ರೆಂಡ್ ವಿಷಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಅಲ್ಲೇ ಇರಪ್ಪ, ಇಲ್ಲ ಆರಾಮಾಗಿದೆ. ಫೋಟೋಗ್ರಾಫರ್ ತರ್ಸೋಣ. ಸರ್ ಸೈಡ್ ಬನ್ನಿ ಸರ್, ಸ್ವಲ್ಪ ಮೊಬೈಲ್. ಮೊಬೈಲ್ ಇಂದ ಬಂದ್ರಪ್ಪ ಸರ್, ಪ್ಲೀಸ್ ಪ್ಲೀಸ್ ಪ್ಲೀಸ್. ರವಿ ಫೋಟೋಗ್ರಾಫರ್ ವಿಜಯ ನಾಯ್ಕ ಫೋಟೋಗ್ರಾಫರ್ ಸೈಡ್ ಬರಮ್ಮ. ಸೈಡ್ ಬನ್ರಿ. ಆಗಲ್ಲ ಆಗಲ್ಲ ಸರ್, ದಿಸ್ ವೇ ಸರ್. ವಿಜಯ ನಾಯ್ಕ ಫೋಟೋಗ್ರಾಫರ್ ಸರ್, ದಿಸ್ ವೇ ಸರ್, ದಿಸ್ ವೇ. ವಿಜೇಂದ್ರ ಸರ್, ಈ ಕಡೆ ನಮ್ಮ ಕ್ಯಾಮ್ರಾ ಕಡೆ ಸರ್, ನಮ್ಮ ಕಡೆ ಸರ್, ದಿಸ್ ವೇ. ಕ್ಯಾಮ್ರಾ ಸರ್, ದಿಸ್ ಫೋಟೋಗ್ರಾಫರ್ ನೀವೇ ಬರ್ತಿರಲ್ಲ ಮರೆ. ನಾನು